राज्य सरकारने डॉक्टर सरोजिनी महिषी यांच्या सुधारित अहवालाची लवकरात लवकर अंमलबजावणी करावी अशी मागणी करत शुक्रवारी कर्नाटक सेनेने निषेध करत जिल्हाधिकाऱ्यांना निवेदन दिले। कर्नाटकातील मुलांचे जीवनमान सुधारण्यासाठी राज्य सरकारने 1984 मध्ये डॉक्टर सरोजिनी महिषी यांच्या नेतृत्वाखाली समिती स्थापन करण्यात आली। या समितीने 1986 मध्ये सरकारला अहवाल सादर केला, मात्र राज्य सरकारने या अहवालाची आजपर्यंत अंमलबजावणी केली नाही असे या याचिकेमध्ये नमूद करण्यात आले आहे। शेजारच्या राज्यांनी महाराष्ट्र आणि तामिळनाडूने 90% आणि आंध्र प्रदेशला 80% आरक्षण दिले आहे। त्यामुळे बेरोजगार तरुणांना रोजगार मिळाला आहे। डॉक्टर सरोजिनी महिषी अहवालाची अंमलबजावणी झाल्यास बेरोजगार तरुणांना रोजगार मिळेल। या संदर्भात कर्नाटक सरकारने या अहवालाची लवकरच अंमलबजावणी करावी अशी मागणी त्यांनी केली। 1983ರಲ್ಲಿ ಮಹಿಷಿ ವರದಿಯನ್ನು ಸರೋಜಿನಿ ಮಹಿಷಿ ಅವರು ಸರ್ಕಾರಕ್ಕೆ ವರದಿ ನೀಡಿದ್ದರು। ಆದರೆ ಸುಮಾರು 30 ರಿಂದ 40 ವರ್ಷ ಆದರೂ ಕೂಡ ಕೇವಲ 58ರಲ್ಲಿ ಒಂದು 48 ಏನು ವರದಿಯಲ್ಲಿ ಸಲ್ಲಿಸಿದ ಪ್ರಕಾರ ಆಯಿತು। ಆದರೆ ಇನ್ನೂವರೆಗೆ 30 ರಿಂದ 40 ವರ್ಷ ಆದರೂ ಕೂಡ ಇನ್ನೂವರೆಗೆ ನಮ್ಮ ಕನ್ನಡಿಗರಿಗೆ ಏನು ಆದ್ಯತೆ ಕೊಡಬೇಕು ಅಥವಾ ಕರ್ನಾಟಕದ ಸ್ಥಳೀಯರಿಗೆ ಏನು ಉದ್ಯೋಗದಲ್ಲಿ ಅವಕಾಶ ಸ್ಥಳೀಯರಿಗೆ ನೀಡಬೇಕಿತ್ತು ಇನ್ನೂವರೆಗೆ ಬಂದಂತ ಎಷ್ಟೋ ಸರ್ಕಾರಗಳು ಇನ್ನೂವರೆಗೆ ಯಾವುದೇ ಈ ವರದಿ ಪ್ರಕಾರ ಏನು ಜಾರಿಗೆ ತರಬೇಕಿತ್ತು ಕನ್ನಡಿಗರಿಗೆ ಖಾಸಗಿ ವಲಯದಲ್ಲಿ ಅಥವಾ ಸರ್ಕಾರಿ ವಲಯದಲ್ಲಿ ಮೀಸಲಾತಿ ನೀಡಬೇಕಿತ್ತು ವರದಿ ಪ್ರಕಾರ ಇನ್ನೂ ಮಟ್ಟ ನೀಡಿಲ್ಲ। ಹಾಗೂ ಕರ್ನಾಟಕದಲ್ಲಿ ಇವರಿಗೆ ಫ್ಯಾಕ್ಟರಿಯವರಾಗಲಿ ಅಥವಾ ಕೈಗಾರಿಕೆ ಉದ್ಯಮಿದವರಿಗೆ ನಾವು ಕರ್ನಾಟಕದವರು ಇವರಿಗೆ ಜಾಗ ಕೊಡಬೇಕು, ನೀರು ಕೊಡಬೇಕು, ವಿದ್ಯುತ್ ಶಕ್ತಿ ನೀಡಬೇಕು। ಆದರೆ ಇವರಿಗೆ ಕನ್ನಡಿಗರು ಕೆಲಸಕ್ಕೆ ಬೇಡ, ಸ್ಥಳೀಯರು ಕೆಲಸಕ್ಕೆ ಬೇಡ। ಆದ್ದರಿಂದ ಮಹರ್ಷಿ ವರದಿ ಮೀಸಲಾತಿ ನೀಡಬೇಕೆಂದು ಮಹರ್ಷಿ ಸರೋಜಿನಿ ಮಹಿಷಿ ಅವರು ಸುಮಾರು ವರ್ಷಗಳಿಂದ ಅವರು ಹೋರಾಟ ಮಾಡಿದ್ದು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆ ಹೋಗಿ ಇದರ ಬಗ್ಗೆ ಒಂದು ಸಮಿತಿ ಕೂಡ ರಚನೆಯಾಗಿ ಇದನ್ನು ಜಾರಿಗೆ ತರಬೇಕೆಂದು ಸಂಸದೆಯವರು ಮಾಜಿ ಸಂಸದರು ಅಥವಾ ಲೇಟ್ ಶ್ರೀ ಸರೋಜಿನಿ ಮಹಿಷಿ ಅವರು ತುಂಬಾ ವರ್ಷದಿಂದ ಹೋರಾಟ ಮಾಡಿ ಈಗ ಅವರು ಇಲ್ಲ। ಆದರೆ ಇವರ ಹೋರಾಟಕ್ಕೆ ಇನ್ನೂವರೆಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ ಹಾಗೂ ಕನ್ನಡಿಗರಿಗೆ ಅನ್ಯಾಯ ಆಗ್ತಾನೆ ಇದೆ। ಮತ್ತು ಈಗಾದರೂ ಕೂಡ ಸರೋಜಿನಿ ಮಹಿಷಿ ಅವರ ವರದಿ ಪ್ರಕಾರ 100ರಷ್ಟು ಕನ್ನಡಿಗರಿಗೆ ಖಾಸಗಿ ವಲಯದಾಗಲಿ ಅಥವಾ ಸರ್ಕಾರಿ ಉದ್ಯೋಗದಲ್ಲಾಗಲಿ ಅವರಿಗೆ ಮೀಸಲಾತಿ ನೀಡಬೇಕು ಮತ್ತು 80ರಷ್ಟು ಪ್ರತಿಶತ ಸರೋಜಿನಿ ಮಹಿಷಿ ವರದಿ ಪ್ರಕಾರ ಸರ್ಕಾರದಲ್ಲಿ ಸಿ ಮತ್ತು ಡಿ ಗ್ರೂಪ್ ಕೆಲಸದವರಿಗೆ ವರದಿ ಇದು ಮೀಸಲಾತಿ ಪ್ರಕಾರ ಅವರಿಗೆ ಕೆಲಸ ನೀಡಬೇಕು। ಆದ್ದರಿಂದ ಮಹಿಷಿ ವರದಿ ಕೂಡಲೇ ಜಾರಿ ಆಗಬೇಕು। ಧನ್ಯವಾದಗಳು। गंगाधर दोडमनी। यावेळी इरफान अत्तार, सोमशेखर हुलेनवर, शिवू नायक, विल्सन मारिहाळ आदी उपस्थित होते। संकल्प शिंदे, KMM मराठी, बेळगाव।